ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯವರು. ದೇವರ ಮಾತನ್ನು ಕೇಳಿಸಿಕೊಳ್ಳಿ. ದೇವರ ಮಾತನ್ನು ಕೇಳಿಸಿಕೊಂಡು ಯೋಗ್ಯವಾದಾಗೆ ನಡೆದುಕೊಳ್ಳಿ. ಮತ್ತಾಯ 7ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ, ನಾಯಿಗಳಿಗೆ ಪವಿತ್ರವಾದದ್ದನ್ನು ಕೊಡಬೇಡ್ರಿ, ಇಲ್ಲವೇ ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಹಾಕಬೇಡ್ರಿ. ಹಾಕಿದರೆ ಅವುಗಳನ್ನು ತುಳಿದು ಬಿಟ್ಟು ಮತ್ತೆ ತಿರುಗಿಕೊಂಡು ನಿಮ್ಮನ್ನು ಹರಿದು ಬಿಟ್ಟಾವು. ಈ ವಚನಗಳಲ್ಲಿ ಪರ್ವತ ಪ್ರಸಂಗದ ಕೊನೆಯ ಭಾಗವನ್ನು ನಾವು ನೋಡ್ತೇವೆ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಮುತ್ತಿನ ಬೆಲೆ ಹಂದಿಗಳಿಗೇನು ಗೊತ್ತಾಗ್ತದೆ? ಅವೇನು ಮಾಡ್ತವೆ? ಕಾಲಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ಅವು ನಿಮ್ಮನ್ನು ಸೀಳಿಬಿಡ್ತವೆ. ಅಂದರೆ ನಾವು ಯಾರಿಗೆ ಏನು ಹೇಳಬೇಕೆನ್ನುವ ವಿಷಯದಲ್ಲಿ ಜ್ಞಾನಿಗಳಾಗಿರಬೇಕೆಂದು ಕರ್ತನು ಈ ವಾಕ್ಯಗಳ ಅನುಗುಣವಾಗಿ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಒಂದು. ಎರಡನೇದು, ಮುಖ್ಯವಾಗಿ ಒಬ್ಬ ಮೂಢನ ಮೂರ್ಖತನಕ್ಕೆ ತಕ್ಕಂತೆ ಉತ್ತರವನ್ನು ಕೊಡಬೇಕು ಎಂಬುದಾಗಿ ಕರ್ತನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದನ್ನು ನಾವು ಅರಿಯುವುದು ಬಹಳ ಮುಖ್ಯ. ಮೂಢನು ಹೇಗೆ ಮಾತನಾಡ್ತಾನೆ, ಮೂರ್ಖನು ಹೇಗೆ ಮಾತಾಡ್ತಾನೆ, ಜ್ಞಾನಿ ಹೇಗೆ ಮಾತಾಡ್ತಾನೆ? ಜ್ಞಾನೋಕ್ತಿಗಳಲ್ಲಿ ನೋಡಿ 26:4, ಮೂಢನ ಮೂರ್ಖತನಕ್ಕೆ ತಕ್ಕಂತೆ ಉತ್ತರಿಸಬೇಡ, ಇಲ್ಲವಾದರೆ ನೀನು ಅವನಿಗೆ ಸಮಾನನಾದೀಯ. ನಾನು ಇದಕ್ಕಿಂತ ಮುಂಚೆ ಮೂಢನ ಹಾಗೆ ಮೂರ್ಖತನಕ್ಕೆ ತಕ್ಕಂತೆ ಉತ್ತರ ಕೊಡಬಾರದು. ನಾವು ಮಾಡುವುದೇನಪ್ಪ ಅಂದರೆ, ಮೂರ್ಖನ ತಕ್ಕಂತೆ ಅವನ ಮಾತಿಗೆ ಅನುಗುಣವಾಗಿ ನಾವು ಮಾತಾಡ್ತೇವೆ. ಅವನ ಇರುವಂಥ ಪೊಸಿಷನ್ಗೆ ನಾವಿಳಿದು ಮಾತನಾಡಿಬಿಡ್ತೇವೆ, ಮೂರ್ಖರನ್ನಾಗಿ ಮಾತಾಡಿಬಿಡ್ತೇವೆ. ಆದರೆ ಇಲ್ಲಿ ಕರ್ತನ ವಾಕ್ಯ ಹೇಳ್ತದೆ, ನೀನು ಅವನಿಗೆ ಸಮಾನ ಅಲ್ಲ, ನೀನು ಅವನಿಗೆ ಸಮಾನ ಅಲ್ಲವೇ ಅಲ್ಲ ಅನ್ನುವಂಥದ್ದನ್ನು ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಜನರೊಂದಿಗೆ ಮಾತಾಡುವಾಗ ನಮಗೆ ಜ್ಞಾನವು ಬಹಳ ಮುಖ್ಯ. ಆ ಜ್ಞಾನ ಅನ್ನುವಂಥದ್ದು ಒಂದು ಸತ್ಯದ ರೀತಿಯಾಗಿರಬೇಕು. ಆ ಜ್ಞಾನ ಅನ್ನುವಂಥದ್ದು ನ್ಯಾಯ ನೀತಿಯಿಂದ ಕೂಡಿರಬೇಕು. ಪ್ರತಿಯೊಬ್ಬರೂ ಪೂರ್ವ ನಿಯೋಜಿತವಾದಂಥ ಒಂದು ಸಂದೇಶವನ್ನು ಕೊಡುವುದಕ್ಕೆ ಆಗೋದಿಲ್ಲ. ಆದರೆ ನಾವು ಮಾತನಾಡುವಂಥ ಮಾತು ಮೌನವಾಗಿರದೆ ಅದು ಅವರಿಗೆ ಅರ್ಥವಾಗುವ ರೀತಿ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಹೇಳಬೇಕು ಎಂಬುದರ ಕುರಿತು ದೇವರು ಹೇಳುವುದಕ್ಕೆ ಬಯಸ್ತಾರೆ. ನಾವು ದೇವರನ್ನು ಕೇಳುವುದು ಅವಶ್ಯಕತೆಯಾಗಿದೆ. ದೇವರೇ, ನನ್ನೊಟ್ಟಿಗೆ ಮಾತನಾಡಿ. ದೇವರೇ, ನನ್ನ ಕುಟುಂಬವನ್ನು ನಾನು ಹೇಗೆ ನಿರ್ವಹಣೆ ಮಾಡಬೇಕು ನನಗೆ ಕಲಿಸಿಕೊಡಿ. ದೇವರೇ, ನನ್ನ ಮಕ್ಕಳೊಟ್ಟಿಗೆ ನೀವು ಮಾತನಾಡಿ. ದೇವರೇ, ನನ್ನ ಮಕ್ಕಳನ್ನು ಸರಿಯಾದ ಹಾದಿಯಲ್ಲಿ ನಡೆಯುವುದಕ್ಕೆ ನನ್ನ ಮಕ್ಕಳಿಗೆ ಆಲೋಚನೆಗಳನ್ನು ಕೊಡಿ. ದೇವರೇ, ನನ್ನ ಕೆಲಸದಲ್ಲಿ ವಿಶೇಷವಾದಂಥ ಒಂದು ಜ್ಞಾನವನ್ನು ಕೊಡಿ. ದೇವರೇ, ನನ್ನ ಬದುಕನ್ನು ಕಟ್ಟು ಸ್ವಾಮಿ. ದೇವರೇ, ನನ್ನ ಬದುಕನ್ನು ಆಶೀರ್ವದಿಸು. ದೇವರೇ, ಅನೇಕರ ನಡುವೆ ನನ್ನ ಪ್ರಕಾಶಮಾನವಾಗಿ ದಿದ್ಯಮಾನವಾಗಿ ಬೆಳಗಿಸುವ ಒಂದು ಕೃಪೆಯನ್ನು ಕೊಡು. ದೇವರೇ, ಮೂರ್ಖರ ಮಧ್ಯೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಜ್ಞಾನಿಯಾಗಿ ನಡೆದುಕೊಳ್ಳುವಂಥ ಒಂದು ಕೃಪೆಯ ವರಗಳನ್ನು ಕೊಡು ಎಂಬುದಾಗಿ ಕೇಳೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸು. ತಿಳಿದು ಮಾಡಿರುವಂಥ ಪಾಪಗಳನ್ನು ಮನ್ನಿಸು. ತಿಳಿಯದೇ ಮಾಡಿರುವಂಥ ಪಾಪಗಳನ್ನು ಮನ್ನಿಸಪ್ಪ.
ನಮ್ಮ ರಕ್ತ, ಪ್ರಾಣ, ಆತ್ಮ, ಶರೀರ ನಿಮ್ಮ ಪಾದದಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ದೇವರೇ, ನಮ್ಮ ರಕ್ತವನ್ನು ನಿಮ್ಮ ರಕ್ತದಿಂದ ಶುದ್ಧ ಮಾಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.